ಗುರು ಈ ವಿಡಿಯೋ ತುಂಬ ಇಂಪಾರ್ಟೆಂಟು. ಯಾರಿಗಂದರೆ ಈ ಒಂದು ಲೇಜಿ ಪೀಪಲ್ ಇರ್ತಾರಲ್ಲ, ಜಿಮ್ಗೆ ಹೋಗೋಕ್ಕಾಗಲ್ಲ, ನನಗೆ ಒಂದು ಪ್ರೊಸೆಸ್ಡ್ ಫುಡ್ಡು ಮತ್ತು ಒಂದು ಜಂಕ್ ಫುಡ್ ಬಿಡೋಕ್ಕಾಗಲ್ಲ, ನನಗೆ ಜಿಮ್ ವೇಟ್ ಎತ್ತಕ್ಕಾಗಲ್ಲ, ವೇಟ್ ಲಿಫ್ಟಿಂಗ್ ಮಾಡೋಕ್ಕಾಗಲ್ಲ, ಜಾಸ್ತಿ ವೇಟ್ ಎತ್ತಕ್ಕಾಗಲ್ಲ, ನಾನು ಜಾಸ್ತಿ ಓಡೋಕ್ಕಾಗಲ್ಲ, ನಾನು ಜಾಸ್ತಿ ರನ್ ಮಾಡೋಕ್ಕಾಗಲ್ಲ, ಅಂದರೂ ಕೂಡ ನಾನು ವೇಟ್ ಲಾಸ್ ಆಗಬೇಕು ಅಂದರೆ ಜಾಸ್ತಿ ಎಫರ್ಟ್ ಬೇಡ ಅಂದರೂ ಕೂಡ ವೇಟ್ ಲಾಸ್ ಆಗಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ತಿಲ್ಲ, ಒಂದು ರಿಸರ್ಚ್ ಪೇಪರ್ ಹೇಳುತ್ತೆ, ಅದನ್ನು ರಿಯಾಲಿಟಿ ಫ್ಯಾಕ್ಟ್ನ ಆ ಒಂದು ಟಿಪ್ಸ್ನ ನಿಮ್ಮ ಜೊತೆ ನಿಮ್ಮ ಫ್ರೆಂಡು ಡಿಸ್ಕಸ್ ಮಾಡ್ತಿದ್ದಾನೆ. ಸೊ ತಪ್ಪದೆ ಈ ವಿಡಿಯೋ ಕೊನೆವರೆಗೂ ನೋಡಿ. ತುಂಬ ಇನ್ಫಾರ್ಮೇಷನ್ ಆಗಿದೆ, ತುಂಬ ವ್ಯಾಲ್ಯೂಬಲ್ ವಿಡಿಯೋ ಇದು. ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ನಾನು. ಕೆಲವೊಬ್ಬರಿಗೆ ಅದು ಫ್ಯಾಟ್ ಲಾಸ್ ಅನ್ನೋದು ಕೆಲವೊಂದು ಸಲ ಜೆನೆಟಿಕ್ಸಿನಿಂದ ಬಂದಿರುತ್ತೆ. ಸೊ ಅವ್ರು ಏನು ಮಾಡ್ಬೇಕಂದ್ರೆ ಎಫರ್ಟ್ ಹಾಕಲೇಬೇಕಾಗುತ್ತೆ. ಸೊ ಇನ್ನೂ ಕೆಲವೊಬ್ರು ಏನಿರ್ತಾರೆ, ಹಂಗೆ ಏಜ್ ಆಗ್ತಾ ಬಂದಾಗ ಬಾಡಿ ಗಾತ್ರನೂ ಕೂಡ ಹಂಗೆ ಡೆವಲಪ್ ಆಗ್ತಾ ಬರುತ್ತೆ. ಅದು ಹಿಂಗೆ ಆಗೋ ಬದಲು ಹಿಂಗೆ ಹೋಗ್ತಾ ಬರುತ್ತೆ. ಸೊ ಅಂಥ ಒಂದು ದಪ್ಪಿರೋ ಫ್ರೆಂಡ್ಸ್ ಅಂತಾರಲ್ಲ, ದನ ಥರ ತಿಂತೀಯಾ ಮತ್ತು ಬಾಡಿ ಬರಲದೆ ಏನಾಗ ಆ ಬಾಡಿ ನೋಡು ಹಂದಿ ಥರ ಬೆಳೆಸಿದ್ಯಾ ಅಂತಾರೆ ಫ್ರೆಂಡ್ಸ್ ಅಲ್ಲ. ಸೊ ಅದನ್ನು ಕೇಳಿ ನಮಗೆ ಡಿಪ್ರೆಷನ್ನೇ ಬಂದಿರುತ್ತೆ. ಇವಾಗ ಹೆಂಗೆ ಗುರು ವೇಟ್ ಲಾಸ್ ಮಾಡೋದು ಹೆಂಗೆ? ನಾನು ಸಡನ್ಲಿ ಈಗ ವೇಟ್ ಲಾಸ್ ಮಾಡೋಕೆ ಹೋದರೆ ನನಗೆ ವೇಟ್ ಅಂತೂ ಎತ್ತಕ್ಕಾಗಲ್ಲ, ಜಲ್ದಿ ತುಂಬ ಎಫರ್ಟ್ ಅಂತೂ ಹಾಕೋಕ್ಕಾಗಲ್ಲ. ಬಟ್ ಅದಕ್ಕೊಂದು ಈಸಿ ಮೆಥಡ್ ಇದೆ. ಸೊ ನಿನ್ನ ಫ್ರೆಂಡ್ ಇದ್ದಾನಲ್ಲ, ಅವ್ನು ಶೇರ್ ಮಾಡ್ತಿದ್ದಾನೆ, ಕೇಳಿ. ಏನು ಗೊತ್ತಾ ಮಗ? ಸಿಂಪಲ್ ಮಗ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿನ್ಕೋಬೇಡಿ. ಉಪವಾಸ ಅಂತ ಗೊತ್ತಾ ನಿಮಗೆ? ಅಂದರೆ ಮನೇಲಿ ಅಮ್ಮ ಅಕ್ಕ ಯಾರಾದರೂ ಮಾಡ್ತಾರೆ ತಾನೆ ಉಪವಾಸ, ಅಂದರೆ ಫಾಸ್ಟಿಂಗು. ನಾನು ಫುಲ್ ಡೇ ಫಾಸ್ಟಿಂಗ್ ಮಾಡಂತಿಲ್ಲ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಮಧ್ಯಂತರ ಉಪವಾಸ. ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೋ ಕ್ಯಾಲರಿ, ಏನು ತಿನ್ನೋದಿಲ್ಲ, ಏನು ತಿನ್ನೋದು ಬೇಡ, ಡೈರೆಕ್ಟ್ ಲಂಚಿಗೆ. ನೀನು ಬೆಳಗ್ಗೆ ಒಂದು 5 ಗಂಟೆ 6 ಗಂಟೆಗೆ ಎದ್ದಂತ ತಿಳ್ಕೊ. ಒಂದು 6 ಗಂಟೆ ಹೇಳೋದಿಲ್ಲ, ನಂಗೆ ಗೊತ್ತು. ನೀವು 6 ಗಂಟೆಗೆ ಎದ್ದಂತ ತಿಳ್ಕೊ. ಎದ್ದ ತಕ್ಷಣವೇ ಕೆಲವೊಂದು ಮನೆಯಲ್ಲಿ ಕಾಫಿ ಬಿಸ್ಕಿಟು ಅದೆಲ್ಲ ತಂದು ಕೊಡ್ತಾರೆ. ನೋ ಕಾಫಿ ಬ್ರೋ. ಟೀ ಕುಡಿಬೇಕಾ? ಟೀ ಕುಡೀರಿ. ಟೀಯಲ್ಲಿ ಯಾವುದೇ ರೀತಿ ಕ್ಯಾಲರಿ ಇಲ್ಲ. ನೀರು ಕುಡೀರಿ. ಏನು ಹೇಳಿ ಟ್ರೈ ಮಾಡ್ತೀನಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೀನು ಯಾವುದೇ ರೀತಿ ಏನು ತಿನ್ನೋಕೋಬೇಡ. ನೋ ಬ್ರೇಕ್ಫಾಸ್ಟ್. ಆ ಒಂದು ಬ್ರೇಕ್ಫಾಸ್ಟ್ನ ಬ್ರೇಕ್ ಮಾಡಿ. ಮಾರ್ನಿಂಗ್ ನೋ ಕಾಫಿ, ನೋ ಬ್ರೇಕ್ಫಾಸ್ಟ್, ನೋ ಉಪ್ಪಿಟ್ಟು, ನೋ ಸುಸಲ, ನಥಿಂಗ್. ಟೀ ಕುಡೀರಿ, ನೀರು ಕುಡೀರಿ. ಅದರಲ್ಲಿ ಯಾವುದೇ ರೀತಿ ಕ್ಯಾಲರಿ ಇರೋಲ್ಲ. ನಮಗೇನು ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಏನು ಅರ್ಥ? ಫ್ಯಾಟನ್ನು ಲಾಸ್ ಮಾಡಬೇಕು. ಫ್ಯಾಟ್ ಲಾಸ್ ಮಾಡ್ಬೇಕಂದ್ರೆ ಈ ಮೆಥಡ್ನ ಅಪ್ಲೈ ಮಾಡಿ. ಅದು ನೀವು ಬೆಳಿಗ್ಗೆನೂ ಮಾಡ್ತಿರೋ ಅಥವಾ ನೀವು ಮಧ್ಯಾಹ್ನದ ಬಿಡ್ತಿರೋ, ಇನ್ನು ಸಂಜೆ ಬಿಡ್ತಿರೋ, ಅದು ಇಂಪಾರ್ಟೆಂಟ್ ಅಲ್ಲ. ನೀನು ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಬೆಳಿಗ್ಗೆ ಒಂದು 4-5 ಗಂಟೆ ತಿನ್ನೋದು ಬೇಡ. ಲಂಚಲ್ಲಿ ತಿನ್ನಿ. ಡೈರೆಕ್ಟ್ ಲಂಚಲ್ಲಿ ದನ ತಿನ್ನಂಗೆ ತಿಂದು ನಡೆಯುತ್ತೆ. ಅದು ಲಂಚಲ್ಲಿ 1 ಗಂಟೆ ತಿಂತಾರೆ, 4 ಗಂಟೆ ತಿಂತಾರೆ, ಅದು ನಿಮಗೆ ಬಿಟ್ಟಿದ್ದು. ಸೊ ಈ ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಒಂದು ಪ್ರಾಕ್ಟಿಕಲ್ ಗೈಡ್ ಬ್ರೋ. ಬಟ್ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಮಗ? ಫಸ್ಟ್ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದಕ್ಕೂ ನೀನು ಹ್ಯಾಬಿಟ್ ಕ್ರಿಯೇಟ್ ಮಾಡಬೇಕು. ಇದನ್ನು 1 ವಾರ ಟ್ರೈ ಮಾಡಿ. 1 ವಾರದಿಂದ ಅದು ನಿಮಗೆ ಹ್ಯಾಬಿಟ್ ಆಗಿಬಿಡುತ್ತೆ. ನೀವು ಏನು ತಿನ್ನೋದಿಲ್ಲ. ಇದು ಒಂದು ಈಸಿ ಮೆಥಡ್ ಫಾರ್ ಲೇಜಿ ಪೀಪಲ್ ಹೂ ಡೋಂಟ್ ವಾಂಟ್ ಟು ಪುಟ್ ಯುವರ್ ಎಫರ್ಟ್ಸ್. ಇದು ಪ್ರಾಕ್ಟಿಕಲ್ ಗೈಡು, ನಾನು ಹೇಳ್ತಿಲ್ಲ. ಇಲ್ಲೊಂದು ನಿಮಗೆ ಒಂದು ರಿಸರ್ಚ್ ಪೇಪರು ಕೂಡ ಆ್ಯಡ್ ಮಾಡ್ತೀನಿ. ಅದನ್ನು ನೀವು ಓದಿಲ್ಲ ಅಂದರೂ ಕೂಡ ನಾನು ಏನು ಇಂಪಾರ್ಟೆಂಟ್ ಇದೆ ಅದು ಹೇಳ್ತೀನಿ. ನಂಗೆ ಗೊತ್ತು ಒಂದು ಪೇಪರು ಓದೋಕ್ಕಾಗಲ್ಲ ಅಂತ, ಅಷ್ಟು ಬಿಜಿ ಇರ್ತಾರೆ ನೀವು. ಸೊ ಆ ರಿಸರ್ಚ್ ಪೇಪರ್ ನೀವು ಓದಿಲ್ಲ ಅಂದರೆ ಅದು ನಾನು ನಿಮಗೆ ಈಸಿ ವೇಯಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಏನು ಗೊತ್ತಾ? ಸೊ ಈ ರಿಸರ್ಚಲ್ಲಿ 2 ಸ್ಟಡಿ ಮಾಡ್ತಾರೆ. ಒಂದು ಸ್ಟಡಿಲಿ 3 ಜನ ಅಂತ ತೊಗೊಳ್ಳೋಣ. ಯಾರಿಗೆ ತೊಗೊಳ್ಳೋಣ? ನೀವೇ ಹೇಳಿ, ಯಾರ ಹೆಸರು ತೊಗೊಳ್ಳೋಣ? ಕಳ್ಳ, ಮಳ್ಳ, ಸುಳ್ಳ 3 ಜನ ಇದ್ರಂತ ತಿಳ್ಕೊ. ಈ ಕಳ್ಳ ಏನೂ ತಿನ್ನಲ್ಲ ಮಾರ್ನಿಂಗ್, ಅಂದರೆ ಅವ್ನು ಫಾಸ್ಟಿಂಗ್ ಮಾಡ್ತಿದ್ದಾನೆ. ಈ ಮಳ್ಳ ಏನು ಮಾಡ್ತಾನೆ ಅಂದರೆ ಒಂದು 300 ಕ್ಯಾಲರಿ ತಿಂತಾನೆ. ಸುಳ್ಳ ಒಂದು 400 ಕ್ಯಾಲರಿ, ಒಂದು ಕಾರ್ಬ್ಸು ಫೈಬರು ಹಾಕೊಂಡು ತಿಂತಾನೆ. ದೀದಿ ನಾ ರೈಸ್, ರೋಟಿ 5 ಆಂಟಿ. ಸೊ ಇವಾಗ ಸ್ಟಡಿ ಏನು ಹೇಳ್ತಂದರೆ, ಲಂಚ್ ಟೈಮಲ್ಲಿ ಕಳ್ಳ, ಮಳ್ಳ, ಸುಳ್ಳುಗೂ 3 ಕೂಡ ಹಂಗ್ರಿನೆಸ್ ಅನ್ನೋದು ಸೇಮ್ ಲೆವೆಲ್ ಇರುತ್ತೆ. ಅಂದರೆ ಅರ್ಥ, ಈ ಪೇಪರಲ್ಲಿ ಲಾಸ್ಟ್ ಲೈನ್ ಓದಿ ಏನು ಹೇಳುತ್ತಂದರೆ, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡ್ತಾನಲ್ಲ, ಸೊ ಅವನು ಫ್ಯಾಟ್ ಲಾಸ್ ಆಗುತ್ತೆ ಅಂತ ಪ್ರೂಫ್ ಮಾಡುತ್ತೆ ಸ್ಟಡಿ. ಬ್ರೇಕ್ಫಾಸ್ಟ್ ತಿನ್ನಿಲ್ಲ ಅಂದರೂ ಕೂಡ ಅಷ್ಟೇ ಹೊಸ ಆಗುತ್ತೆ, ಬ್ರೇಕ್ಫಾಸ್ಟ್ ತಿಂದರೂ ಕೂಡ ಅಷ್ಟೇ ಹೊಸ ಆಗುತ್ತೆ. ಬಟ್ ಬ್ರೇಕ್ಫಾಸ್ಟ್ ತಿನ್ನಿಲ್ಲ ಅಂದರೆ ನಿಂಗಲ್ಲಿ ಫೇಟ್ ಲಾಸ್ ಅನ್ನೋದು ಒಂದು ರಿಸಲ್ಟ್ ಕೊಡುತ್ತೆ. ಫಸ್ಟ್ ಸ್ಟಡಿ ಹೇಳುತ್ತೆ, ಲಾಸ್ಟ್ ಲೈನಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಸ್ಟಡಿ ಏನಪ್ಪ ಅಂದರೆ, ಇದು ಸಖತ್ತಿದೆ ಮಗ. ಬಿಗ್ ಮೀಲ್ ಮಾರ್ನಿಂಗು ದನ ಅಲ್ಲ ಹಂದಿ ಥರ ತಿಂತೀವಿ. ಅಂದರೆ ಎಕ್ಸಾಂಪಲು ಆ ರೀತಿ ಹೇಳಲ್ಲ ನಾನು. ಮಧ್ಯಾಹ್ನ ಲಂಚ್ ಕೂಡ ಮಾರ್ನಿಂಗೇ ಮಾಡೋದು, ಆ ರೀತಿ ಇರುತ್ತೆ. ಕೆಲವೊಬ್ರು ಹ್ಯಾಬಿಟ್ ತಿಂತಾರೆ, ಏನು ಮಾಡೋಕ್ಕಾಗಲ್ಲ. 600 ಕ್ಯಾಲರಿ ಬ್ರೋ. ಫೈಬರು, ಕಾರ್ಬ್ಸು ಎಲ್ಲ ಮಿಕ್ಸ್ ಮಾಡಿ ಹೊಡಿತಾನೆ. ಸೊ ಅವನು ಮತ್ತೆ ಲಂಚ್ ಮಾಡಲೇಬೇಕು. ಸೊ ಇವಾಗ ಬ್ರೇಕ್ಫಾಸ್ಟ್ ಯಾರು ತಿಂದಿಲ್ಲಲ್ಲ, ಬ್ರೇಕ್ಫಾಸ್ಟ್ ಒಂದು 600 ಕ್ಯಾಲರಿ ತಿಂದಿರ್ತಾನಲ್ಲ, ಅವನಿಗೂ ಕೂಡ ಅದೇ ಹೊಸವಾಗಿರುತ್ತೆ. ಸೊ ಅದರ ಅರ್ಥ ಏನು? ಇಬ್ಬರೂ ಕೂಡ ಹಂಗ್ರಿ ಲೆವೆಲ್ ಸೇಮ್ ಇದೆ ಅಂತ ಅರ್ಥ. ಇನ್ನು ಈ ಸ್ಟಡಿ ಏನು ಹೇಳುತ್ತಂದರೆ ಮಗ, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಲೇಜಿ ಪೀಪಲ್. ಯಾರು ಎಫರ್ಟ್ ಹಾಕಲ್ವೋ, ಯಾರು ಜಾಸ್ತಿ ಜಿಮ್ಮಿಗೆ ಹೋಗಿ ನೀವು ವೇಟ್ ಎತ್ತಲ್ವೋ, ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಈಸಿ ಮೆಥಡ್ ಅಂದರೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಅಂದರೆ ಮಧ್ಯಂತರ ಉಪವಾಸ. ಸೊ ಒಂದ್ಸಲ ನೀವು ಟ್ರೈ ಮಾಡ್ಬೇಕಂದ್ರೆ ಏನು ಮಗ, 1 ವೀಕ್ ಹ್ಯಾಬಿಟು, 1 ವೀಕ್ ಟ್ರೈ ಮಾಡಿ, ಪಕ್ಕ ಹೆಲ್ಪ್ ಆಗುತ್ತೆ. ಬಿಲೀವ್ ಮೀ, ಐ ಆಮ್ ಡೂಯಿಂಗ್
ಯು ಕ್ಯಾನ್ ಆಲ್ಸೋ ಡೂ ಬ್ರೋ. ಸೊ ಒಂದು ಫ್ರೆಂಡು ಸಜೆಸ್ಟ್ ಮಾಡ್ತಿದ್ದಾನೆ ಆ್ಯಸ್ ಅ ಟಿಪ್ಸ್, ಫ್ರೀ ಟಿಪ್ಸ್ ಕೊಡ್ತಿದ್ದಾರೆ. ಈ ರೀತಿ ಒಂದು ವಿಡಿಯೋ ಭಾಳ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಲೈಕ್ ಮಾಡಿ. ಈಗ ಇದನ್ನು ಯಾಕಂದರೆ ಸಬ್ಸ್ಕ್ರೈಬ್ ಲೈಕ್ ನನಗೋಸ್ಕರ ಕೇಳ್ತಿಲ್ಲ ಬ್ರೋ, ನಾನು ಈ ಒಂದು ಯೂಟ್ಯೂಬ್ ಅಲ್ಗಾರಿದಮ್ ಇರೋದು ಅದಕ್ಕೆ ಬೇಕಿದು. ನಾನು ವಿಡಿಯೋನ ಜಾಸ್ತಿ ಜನಕ್ಕೆ ತೋರಿಸುತ್ತೆ. ಸೊ ಅದು ಅಲ್ಗಾರಿದಮ್ಗೆ ಬೇಕಂದರೆ ನೀವು ಲೈಕು ಶೇರ್ ಮಾಡಲೇಬೇಕು. ಸೊ ನೀವು ನೋಡ್ತೀರ ಅಂದರೆ ನಿಮ್ಮ ಥರ ಬೇರೆ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ನೀಡಿರುತ್ತೆ. ಸೊ ಅವ್ರಿಗೆ ಶೇರ್ ಆಗ್ಬೇಕಂದ್ರೆ ನೀವು ಲೈಕು ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ಇದು ಒಂದು ಬ್ಯೂಟಿ ಆಫ್ ಇಂಟಿಮೇಟೆಡ್ ಫಾಸ್ಟಿಂಗ್, ಮಧ್ಯಂತರದ ಒಂದು ಉಪವಾಸದ್ದು ಬ್ಯೂಟಿ ಬ್ರೋ. ಏನು ಗೊತ್ತಾ, ಇವನು ಕೆಲವೊಂದು ನಾನು ಅಬ್ಸರ್ವ್ ಮಾಡ್ತೀನಲ್ಲ, ಕೆಲವೊಂದು ಇನ್ಫ್ಲೂಯೆನ್ಸರ್ಗಳಾಗಿರ್ಬೋದು, ಕೆಲವೊಂದು ಬಿಗ್ ಇನ್ಫ್ಲೂಯೆನ್ಸರ್ ಇದ್ದಾರೆ, ಅವರು ಪ್ರಮೋಟ್ ಮಾಡೋ ಒಂದು ಸಪ್ಲಿಮೆಂಟ್ ಆಗಿರ್ಬೋದು, ಒಂದು ಯಾವುದೇ ರೀತಿ ಪ್ರಮೋಟ್ ಮಾಡ್ತಾರೆ ಸಪ್ಲಿಮೆಂಟ್ಸು, ಅದೆಲ್ಲ ಮ್ಯಾನಿಪುಲೇಟೆಡ್ ಆಗಿರುತ್ತೆ ಬ್ರೋ. ಅವ್ರು ಮ್ಯಾನಿಪುಲೇಟೆಡ್ ಆಗಿರ್ತಾರೆ. ಯಾಕೆ? ಅವ್ರಿಗೆ ದುಡ್ಡು ಕೊಡ್ತಿದೆ ಕಂಪ್ನಿ, ಆ ಕಂಪ್ನಿ ಅವರಿಗೆ ಮ್ಯಾನಿಪುಲೇಟೆಡ್ ಮಾಡ್ತಿದೆ, ಆ ಕಂಪ್ನಿ ಮ್ಯಾನಿಪುಲೇಟ್ ಮಾಡ್ತಿದೆ. ಅದ್ರ ಬಗ್ಗೆ ನಾನು ತುಂಬ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾವ ಟಾಪಿಕ್ ಮೇಲೆ ನಾನು ಜಾಸ್ತಿ ವಿಡಿಯೋ ಮಾಡ್ಬೇಕಂತ ಯಾವ ಜಾಸ್ತಿ ಕಮೆಂಟ್ ಬರ್ತಲ್ಲ, ಸೊ ಅದನ್ನು ನೋಡಿ ನಾನು ಅಬ್ಸರ್ವ್ ಮಾಡಿ, ಅದ್ರ ನಂಗೆ ಗೊತ್ತಿಲ್ಲ ಅಂದರೂ ಕೂಡ ಅದು ಸ್ಟಡಿ ಮಾಡಿ ನಿಮ್ಮ ಮುಂದೆ ತಂದಿದ್ದು ಟ್ರೈ ಮಾಡ್ತೀನಿ. ಯಾಕಂದರೆ ಈ ಒಂದು ಕಂಪ್ನಿಗಳು ಜಾಸ್ತಿ ಮ್ಯಾನಿಪುಲೇಟ್ ಮಾಡ್ತೇವೆ ಬ್ರೋ ಈ ಡಯಟನ್ನು. ಎಕ್ಸಾಂಪಲ್ ಕೆಲಾಗ್ಸ್ ಅಂತ ಗೊತ್ತಾ, ಕೆಲಾಗ್ಸ್ ಕಂಪ್ನಿ ಅದೊಂದು ಸಿಂಪಲಾಗಿ ಅವ್ರು ಏನು ಹೇಳ್ತಾರಂದರೆ, ನೀನು ಕೆಲಾಗ್ಸ್ ಸೀರಿಯಲ್ ತಿಂದರೆ ನೀನು ಮಾಸ್ಟರ್ಬೇಟ್ ಮಾಡಲ್ಲ ಅಂತ ಅರ್ಥ. ಬುಲ್ಸಿಟ್. ಈ ರೀತಿ ಮ್ಯಾನಿಪುಲೇಟ್ ಮಾಡ್ತೇವೆ ಕಂಪ್ನಿ. ಸೊ ಆ ಒಂದು ಕಂಪ್ನಿಗಳ ಒಂದು ಕಾನ್ಸ್ಪಿರಸಿ ಥಿಯರಿ ಒಳಗೆ ಹೋಗಿ ಅದನ್ನೊಂದು ರಿಯಾಲಿಟಿ ತರಬೇಕಂದ್ರೆ ಅದೊಂದು ಫ್ಯಾಕ್ಟ್ಸನ್ನು ಸ್ವಲ್ಪ ಸ್ಟಡಿ ಮಾಡಿ ನಿಮ್ಮ ಮುಂದೆ ತಂದಿರ್ಬೇಕು. ಟೈಮ್ ತೊಗೊಳುತ್ತೆ, ಬಟ್ ಐ ವಿಲ್ ಡೂ ಇಟ್ ಇಫ್ ಯು ವಾಂಟ್. ಬಟ್ ಇದು ಸೂಪರ್ ಈಸಿ ಬೆಸ್ಟ್ ಮೆಥಡ್ ಫಾರ್ ಫ್ಯಾಟ್ ಲಾಸ್. 100 ವರ್ಷಗಳ ಹಿಂದೆ, 1000 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಏನು ಬ್ರೇಕ್ಫಾಸ್ಟ್ ತಿಂತಿದ್ರ, ಬ್ರೇಕ್ಫಾಸ್ಟ್ ಅನ್ನೋ ಪದ ಹುಟ್ಟೇ ಇಲ್ಲ ಆ ಟೈಮಲ್ಲಿ. ಇವಾಗ ಒಂದು 100 ವರ್ಷಗಳ ಹಿಂದೆ ಬ್ರೇಕ್ಫಾಸ್ಟ್ ಅನ್ನೋದು ಒಂದು ಇಂಗ್ಲೀಷರು, ಒಂದು ಫಾರಿನರ್ಸ್ ತಂದ್ರಪ್ಪ ಬ್ರೇಕ್ಫಾಸ್ಟ್. ನೋಡಿ, ಬ್ರೇಕ್ಫಾಸ್ಟ್. ಸೊ ಆ ಟೈಮಲ್ಲಿ ದೇರ್ ಇಸ್ ನೋ ಬ್ರೇಕ್ಫಾಸ್ಟ್. ಯಾವಾಗ ಹೊಸ ಆಗುತ್ತೆ ಅವಾಗ ತಿನ್ಬಿಡೋದು, ದನ ತಿನ್ನೋದು. ಯಾವಾಗ ನಮಗೆ ಒಂದು ಈ ಕೋವಿಡ್ ಆದ ನಂತರ ಒಂದು ಹೆಲ್ತ್ ಬಗ್ಗೆ ಜಾಸ್ತಿ ಕಾಳಜಿ ಬಂತು, ಸೊ ಆವಾಗ ಈ ರೀತಿ ಕಂಪ್ನಿಗಳು ಮ್ಯಾನಿಪುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ರೀತಿ ಬ್ರೇಕ್ಫಾಸ್ಟ್ ಅನ್ನೋದು ಹುಟ್ಕೋತು. ಸೊ ಇವಾಗ ಏನು ಮಾಡ್ಬೇಕು ನಾನು? ಏನಿಲ್ಲ, ಬೆಳಿಗ್ಗೆ ಹೇಳ್ಬೇಕು ನೀನು. ಬೆಳಿಗ್ಗೆ ಆದ ನಂತರ ನೀರು ಕುಡಿ, ಏನಾದರೂ ನಿಂಗೆ ಇಷ್ಟ ಆದರೆ ಟೀ ಕುಡಿ, ನೋ ಕ್ಯಾಲರಿ, ಅಪ್ ಟು 12 o'clock or 1 o'clock. ಅದು ನೀನು ಮಾರ್ನಿಂಗ್ ಮಾಡ್ತೀಯಾ, ಮಧ್ಯಾಹ್ನ ಮಾಡ್ತೀಯಾ, ರಾತ್ರಿ ಮಾಡ್ತೀಯಾ, ಅದು ನಿಮಗೆ ಬಿಟ್ಟಿದ್ದು. ಸೊ ಇಂಟರ್ಮೀಡಿಯೇಟ್ ಫಾಸ್ಟಿಂಗು ಬೆಸ್ಟ್ ಈಸಿ ಮೆಥಡ್ ಫಾರ್ ಫ್ಯಾಟ್ ಲಾಸ್. ನಾನು ಹೇಳ್ತಿಲ್ಲ, ನೀವೇ ನೋಡಿದ್ರಲ್ಲ, ಸೈನ್ಸ್ ಹೇಳ್ತೀನಿ. ಸೊ ಒಂದ್ಸಲ ಅಪ್ಲೈ ಮಾಡಿ, ಟ್ರೈ ಮಾಡಿ, ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಬ್ರೋ. ಏನೇ ಮಾಡಬೇಕಂದ್ರೂ ಕೂಡ ಅದಕ್ಕೆಲ್ಲ ನೀವು 100% ಕೊಡಿ, ಎಂಜಾಯ್ ಮಾಡ್ತಾ ಸ್ಟಾರ್ಟ್ ಮಾಡಿ. ಒಂದಲ್ಲ ಒಂದಿನ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಸೊ ಇವಾಗ ನಾನು ಒಂದು ಟಿಪ್ಸ್ ಕೊಟ್ಟೆ, ಅದನ್ನು ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. 1 month ಟ್ರೈ ಮಾಡಿದೆ, ಫ್ಯಾಟ್ ಲಾಸೇ ಆಗಿಲ್ಲ. ಸೊ ಕಮೆಂಟ್ಲಿ ಬಂದು ಕಮೆಂಟ್ ಮಾಡೋರು ಜಾಸ್ತಿ ಇದ್ದಾರೆ. ಸೊ ಯಾವಾಗ ನೀನು ಪೇಷನ್ಸು ಒಂದು ಕನ್ಸಿಸ್ಟೆನ್ಸಿ ಫಾಲೋ ಮಾಡಲ್ವೋ ಅಲ್ಲಿವರೆಗೆ ಏನೂ ಆಗಲ್ಲ. ಸೊ ಹ್ಯಾವ್ ಪೇಷನ್ಸ್ ಬ್ರೋ. ಐ ಥಿಂಕ್ ಈ ವಿಡಿಯೋ ತುಂಬ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಈ ರೀತಿ ವಿಡಿಯೋಗಳು ನಿಮ್ಗೆ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಒಂದು ವಿಡಿಯೋಗಳೇ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಸಿ ಯು ಲೇಟರ್. ಜೈ ಹಿಂದ್, ಜೈ ಕರ್ನಾಟಕ.